ನಮಸ್ಕಾರ ವೀಕ್ಷಕರೇ, ಈ ಸಂದರ್ಶನದಲ್ಲಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ವಾರ್ಡ್ ನಂಬರ್ 2ರಲ್ಲಿ ವಾಸವಾದಂತಹ ಕರ್ನಾಟಕ ಮುಸ್ಲಿಂ ಕೌನ್ಸಿಲ್ ಕಮಿಟಿಯ ತಾಲೂಕ್ ಅಧ್ಯಕ್ಷರಾದ ಮತ್ತು JDS ಕಾರ್ಯಕರ್ತರಾದ ಶ್ರೀ ಮೊಹಮ್ಮದ್ ಸೋಫಿನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇಂಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್, ಮೊಟ್ಟ ಮೊದಲ ಬಾರಿಗೆ ನಾನು ನಮ್ಮ ವೀಕ್ಷಕರ ಕಡೆಯಿಂದ ಮತ್ತು ನಮ್ಮ ಪೊಲಿಟಿಷಿಯನ್ಸ್ ಇಂಡಿಯಾ ಪರವಾಗಿ ನಿಮಗೆ ಸ್ವಾಗತ ಮಾಡ್ತಾ ಇದ್ದೀವಿ. ಮೊಟ್ಟ ಮೊದಲ ಬಾರಿಗೆ ನಾನು ಒಂದು ಪ್ರಶ್ನೆ ಕೇಳಬೇಕಂತ ಹೇಳಿದ್ದೀನಿ. ಏನಂದರೆ, ತಾವು ಸೋಷಿಯಲ್ ವರ್ಕ್ ಅಂದರೆ ಈ ಸಮಾಜ ಸೇವೆಗಳಲ್ಲಿ ಮತ್ತು ಈ ರಾಜಕೀಯದಲ್ಲಿ ಪೊಲಿಟಿಕಲ್ ಕ್ಯಾರಿಯರ್ ಇದರಲ್ಲಿ ಯಾವಾಗ ಮತ್ತು ಹೇಗೆ ಪ್ರವೇಶವನ್ನು ಮಾಡಿದ್ರಿ? ಇದು ಸರ್ 2013ರಲ್ಲಿ ಸೋಷಿಯಲ್ ವರ್ಕ್ ಮಾಡಬೇಕಂತ ಭಾಳ ಒಂದು ಆಸೆ ಇತ್ತು ಸರ್. ಅದಕ್ಕಿಂತ ಮುಂಚೆ ನಿಮಗೆ ಸೋಷಿಯಲ್ ವರ್ಕ್ ಮಾಡಬೇಕಂತೇಳಿ ತುಂಬ ಆಸೆ ಇತ್ತು. 2013ನೇ ಇಸ್ವಿಯಲ್ಲಿ ಒಂದು ಅವಕಾಶ ಸಿಕ್ತು. ಎಲೆಕ್ಷನ್ ನಡೀತು, ಕೌನ್ಸಿಲರ್ ಎಲೆಕ್ಷನ್. ಹೌದು, ಆವಾಗ ತಾವು ಮೊಟ್ಟ ಮೊದಲ ಬಾರಿಗೆ ಸರಿ ಸೋಷಿಯಲ್ ವರ್ಕ್ ತಾವು ಏನೇನು ಮಾಡಬೇಕು ಅಂಥೇಳಿ ಒಂದು ಅಂದ್ಕೊಂಡಿದ್ದಾರೆ. ನಮ್ಮ ವೀಕ್ಷಕರೆಲ್ಲ ನೋಡ್ತಾ ಇದ್ದಾರೆ. 2013ನೇ ಇಸ್ವಿ ಚುನಾವಣೆ ಬಗ್ಗೆ ನಾವು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾವು ಡಿಸ್ಕಸ್ ಮಾಡೋಣ. ಮೊಟ್ಟ ಮೊದಲ ಬಾರಿಗೆ ತಾವು ಸೋಷಿಯಲ್ ವರ್ಕ್ ಅಂದರೆ ಒಂದು ಸಮಾಜ ಸೇವೆ, ಆದಷ್ಟು ಪ್ರತಿಯೊಬ್ಬರು ಹೇಳ್ತಾರೆ ಸಮಾಜ ಸೇವೆ ಮಾಡೋಕ್ಕಂತೇಳಿ ಬಂದಿದ್ದೀನಿ, ಸಮಾಜ ಸೇವೆ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀವಿ ಅಂತ. ಸಮಾಜ ಸೇವೆಯ ಅರ್ಥ ಮತ್ತು ಸಮಾಜ ಸೇವೆಯ ಬಗ್ಗೆ ನೀವು ಒಂದು 2 ಮಾತುಗಳನ್ನು ನಮ್ಮ ವೀಕ್ಷಕರಿಗೆ ಬಿಡಿಸಿ ಹೇಳಬೇಕಂತೇಳಿ ಕೇಳ್ಬೋದು. ಸರ್, ಮೊದಲನೇದು ಹೇಳ್ಬೇಕಂತಂದರೆ ಸರ್, ಪ್ರತಿಯೊಂದು ಏರಿಯಾದಲ್ಲಿ ನೀರಿನ ತೊಂದರೆ ಇದೆ. ರಸ್ತೆ ಇಲ್ಲ, ಚರಂಡಿ ಇಲ್ಲ, ಮತ್ತು ಸರಿಯಾಗಿ ಕರೆಂಟಿನ ವ್ಯವಸ್ಥೆ ಇಲ್ಲ. ಭಾಳಷ್ಟು ಬಡವ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನಾವೊಂದು ಏರಿಯಾದಲ್ಲಿ ಒಂದು ಕೌನ್ಸಿಲರ್ ಆದರೆ ಆ ಏರಿಯಾನ ಉದ್ಧಾರ ಮಾಡಬೇಕು. ಅಂದರೆ ಸೋಷಿಯಲ್ ವರ್ಕ್ ನೀವು ಯಾವ ಥರ ಮಾಡಬೇಕಂದ್ರೆ, ಏನೇನು ಕಷ್ಟಗಳು ನಿಮ್ಮ ಏರಿಯಾದಲ್ಲಿದೆ, ನಿಮ್ಮ ಈ ತಾಲ್ಲೂಕಲ್ಲಿದೆ. ಯಾಕೆಂದರೆ ಮತ್ತೊಂದು ವಿಷಯ ಇಲ್ಲಿ ನೆನಪು ಬಂತು ನನಗೆ, ಹೇಳ್ತಾ ಇದ್ದೀನಿ. ಬೇರೆ ಕಡೆ ನಾವು ಶಿವಮೊಗ್ಗ ಆಗಿರಲಿ, ತುಮಕೂರು ಆಗಿರಲಿ, ಬ್ಯಾಂಗ್ಳೂರು ಆಗಿರಲಿ, ದಾವಣಗೆರೆ ಆಗಿರಲಿ, ಇಂಥ ಜಾಗದಲ್ಲೆಲ್ಲ ಹೋಗಿ ಒಂದು ಗ್ರಾಮಾಂತರಿಗೆ ನೋಡಿದ್ರೇ ಎಷ್ಟೋ ಡೆವಲಪ್ಮೆಂಟ್ ಆಗಿದ್ದಾವೆ. ಬಟ್ ನಿಮ್ಮ ಯಾದಗಿರಿ ಜಿಲ್ಲೆಯ ಈ ಶಹಾಪುರ ತಾಲ್ಲೂಕು ಏನಿದೆ ಅಂದರೆ ಇವತ್ತು ಸ್ಲಮ್ ಅಂದರೆ ಒಂದು ನೋಡೋಕ್ಕೆ ಒಂದು ಹಳ್ಳಿ ಥರನೂ ಇಲ್ಲ, ಒಂದು ತಾಲ್ಲೂಕಾಗಿದೆ. ಹೆಸರಿಗೆ ಡೆವಲಪ್ಮೆಂಟೇ ಇಲ್ಲ. ಎಲ್ಲಿ ನೋಡಿದ್ರು ಸ್ವಚ್ಛ ನೀರಿಲ್ಲ, ಒಂದು ರಸ್ತೆ ದುರಸ್ತಿಗಳು ಇಲ್ಲ. ಇದೆಲ್ಲ ನೀವು ಸರಿಪಡಿಸ್ಬೇಕಂತ ಹೇಳ್ಬಿಟ್ಟು ಕಾರಣದಿಂದ ತಾವು ಸೋಷಿಯಲ್ ವರ್ಕಲ್ಲಿ ಬರಬೇಕು. ಮತ್ತು ಜನರಿಗೆ ಇರ್ತಕ್ಕಂತಹ ಕೆಲವೊಂದು ಸರ್ಕಾರದಿಂದ ಬರ್ತಕ್ಕಂಥ ಒಂದು ಆಪ್ಷನ್ಗಳು ಅವರಿಗೆ ಸೇರ್ತಾ ಇಲ್ಲ. ಇದ್ರ ಬಗ್ಗೆ ಸೌಲಭ್ಯ ಆಗಿರಲಿ, ಅದೊಂದು ಯಾರಿಗೂ ಒಂದು ಬಡವರಿಗೆ ಮನೆ ಬಗ್ಗೆ ಸವಲತ್ತಾಗಿರಲಿ, ಒಂದು ಲ್ಯಾಬರೇಟರೀಸ್, ಟಾಯ್ಲೆಟ್ಗಳು ಅವೆಲ್ಲ ನಿರ್ಮಾಣ, ಅದೆಲ್ಲ ಗೌರ್ಮೆಂಟಿಂದ ಸರ್ಕಾರದಿಂದ ಬಂದರೂ ಕೂಡ ಇಲ್ಲಿ ಪೊಲಿಟಿಕಲ್ ಕ್ಯಾರಿಯರ್ನವರು ಅದಕ್ಕೆ ಸರಿಪಡಿಸಿಲ್ಲ. ಇಲ್ಲ ಸರ್, ಅದೆಲ್ಲ ತಾವು ಏನಾದರೂ ಒಂದು ವಿಷನ್ ಇಟ್ಕೊಂಡಿದ್ದೀರಾ? ಇದೆಲ್ಲ ನಾನು ಮಾಡಿ ಕೊಡಬೇಕು ಅಂತ ಹೇಳಿ. ನಾವು ಸರ್ ಏನೇ ಗೌರ್ಮೆಂಟ್ ಫೆಸಿಲಿಟಿ ಏನೇ ಬರಲಿ ಅದನ್ನು ಉಪಯೋಗಿಸ್ಕೊಬೇಕು. ಇಲ್ಲಿ ಸಾಕಷ್ಟು ಕೌನ್ಸಿಲರ್ಗಳು ಏನು ಮಾಡ್ತಾರೆ ಅಂತಂದರೆ, ಅದು ಟೋಟ್ಲಿ ದುಡ್ಡು ಕೊಟ್ಟು ಎಲೆಕ್ಷನ್ ಗೆದ್ದು ಬರ್ತಾರೆ. ಆ ನಂತರ ಆಯಿತು, ಅವರು ದುಡ್ಡು ತಿಂದಿರ್ತಾರೆ, ದುಡ್ಡು ಕೊಟ್ಟಿರ್ತಾರೆ, ಅವ್ರು ತಿಂದಿರ್ತಾರೆ. ಇವ್ರೇನು 5 ವರ್ಷ ಏನು ಮಾತಾಡೋದಿಲ್ಲ. ಅದೇ ರಸ್ತೆ, ಅದೇ ಮೋರಿ, ಅದೇ ಸೇಮ್ ಟು ಸೇಮ್, ಎಷ್ಟು ಏನು ಚೇಂಜ್ ಆಗಲ್ಲ. ಏನೇ ಗೌರ್ಮೆಂಟ್ ಫೆಸಿಲಿಟಿ ಬಂದರೂ ಟೋಟ್ಲಿ ಯೂಸ್ ಆಗಲ್ಲ, ಅವ್ರು ಯೂಸ್ ಮಾಡ್ಬೋದು. ಅಂದರೆ ನೀವು ಹೇಳ್ತಾ ಇರೋ ಪ್ರಕಾರ ಏನಿದೆ ಅಂತಂದರೆ, ಈ ರಾಜಕಾರಣಿಗಳು ಎಷ್ಟು ಜನ ಇದ್ದಾರೆ, ಯಾರೇ ಆಗಿರಲಿ, ಒಂದು ಗ್ರಾಮ ಪಂಚಾಯತಿಂದ ಹಿಡಿದು ಮಿನಿಸ್ಟರ್ ಲೆವೆಲ್ಲಿಗೂ ಎಲ್ಲರೂ ಆಲ್ಮೋಸ್ಟ್ ಆಗಿ ಒಂದು ದುಡ್ಡನ್ನು ಖರ್ಚು ಮಾಡಿಬಿಟ್ಟು ಅವರು ಹೆಸರಿಗೆ ಎಲೆಕ್ಷನಲ್ಲಿ ಬಂದು ಮುಂದೆ ಬರ್ತಾ ಇದ್ದಾರೆ. ಯಾರು ದುಡ್ಡು ಖರ್ಚು ಮಾಡಲ್ಲ, ನಿಯತ್ತಿಂದ ಕೆಲಸ ಮಾಡೋದವರಿಗೂ ಒಂದು ಅವಕಾಶ ಸಿಗ್ತಾ ಇಲ್ಲ. ಇದು ಕಾರಣ ಏನು ಜನದ ಕಾರಣನ ಅಥವಾ ರಾಜಕೀಯದಲ್ಲಿ ಇರೋದಂಥ ವ್ಯಕ್ತಿನೇ ಕಾರಣ? ರಾಜಕೀಯದವರು ಇದು ರೂಲ್ ಮಾಡಿರೋದು ಎಷ್ಟೇ ಮಾಡಿದರೂ, ಒಂದು ಉದಾಹರಣೆಗೆ ನಾನು ಪ್ರಶ್ನೆ ಹೇಳ್ತೀನಿ. ನಮ್ಮ ಜನನು ಸ್ವಲ್ಪ ತಿಳ್ಕೊಳ್ಳೋದಿದೆ ಏನಿದೆ ಅಂತಂದರೆ, ನಾವು ನಿಯತ್ತಿಂದ ಕೆಲಸ ಮಾಡೋರಿಗೆ ಮುಂದೆ ತರೋಣ. ಯಾಕಂದರೆ 1825 ದಿನಗಳು ನಮ್ಮ ಸರ್ಕಾರ ಅವ್ರ ಕೈಗೆ ವಹಿಸ್ಕೊಡ್ತಾ ಇದ್ವಿ ನಾವು. ಎಷ್ಟು 5 ವರ್ಷ ಅವಧಿ ಅಂದರೆ 1825 ದಿನಗಳು, 20ರಿಂದ 25 ದಿನಗಳು ಅವಧಿ ಅವ್ರಿಗೆ ನಮಗೆ ಸಲ್ಲಿಸ್ಕೊಡ್ತಾ ಇದ್ವಿ. ಎಲೆಕ್ಷನ್ನಲ್ಲಿ ನೋಡಿದರೆ ಅವರು ದುಡ್ಡೆಲ್ಲ ಖರ್ಚು ಮಾಡೋದಿದ್ರು ಕೂಡ ಒಂದು 5ರಿಂದ 10 ದಿನ ಮಾತ್ರ ಖರ್ಚು ಮಾಡ್ತಾರೆ. 5ರಿಂದ 10 ದಿನ ನಾವು ಮಜಾ ಮಾಡೋಕ್ಕೋಸ್ಕರ, ಖುಷಿ ಪಡಿಸೋಕ್ಕೋಸ್ಕರ, ನಮಗೆ ಒಂದು ದುಡ್ಡು ಸಿಗುತ್ತಲ್ಲ ಅಂಥೇಳಿ ಆಸೆದಿಂದ ನಾವು ಮಾಡ್ತಾ ಇರೋದನ್ನು 1820 ದಿನಗಳು ಅಥವಾ 815 ದಿನಗಳು ಸರ್ಕಾರ ಅವರಿಗೆ ನಾವು ವಹಿಸ್ಕೊಡ್ತಾ ಇದ್ವಿ. ಮಧ್ಯ ಒಂದು 10 ದಿನ ನಮಗೆ ಲಾಭ ನೋಡಿಬಿಟ್ಟು ಇದೆಲ್ಲ ಒಂದು ಕಡೆ ಜನರದ್ದು ತಪ್ಪಿದೆ. ಅಂದರೆ ಒಂದು ದುಡ್ಡು ತೊಗೊಂಡು ಇಲ್ಲ ಇದೆ ಸರ್. ಇದು
ಇದೆ. ಯಾಕಂತ ಬಿಡಬೇಕು ಜನ, ಅದು ತಿಳುವಳಿಕೆ ಇಲ್ಲ ಜನರಿಗೆ. ಯಾಕಂತಂದ್ರೆ ನಾವು 8 ದಿನದಲ್ಲಿ ನಾವು ಏನು ಒಂದು 1000 ಏನಾದ್ರು ತಿಂದಿಗೆಸಿ 5 ವರ್ಷ ನಾವೇನಂದ್ರೆ ಅವ್ರಿಗೆ 5 ವರ್ಷ ಅವ್ರಿಗೆ ಬಿಟ್ಕೊಡ್ತೀವಿ. ಅವ್ರಿಗೆ 5 ವರ್ಷ ಅವ್ರು ಮಜಾ ಮಾಡ್ತಾರೆ. ಹೌದು, ಯಾರು ಹೋಗಿ ಇವ್ರು ಕೇಳಕ್ಕೆ ಹಕ್ಕಿರಲ್ಲ. ಯಾಕಂತಂದ್ರೆ ಇವ್ರು ದುಡ್ಡು ತಂದಿರ್ತಾರೆ, ಇವ್ರಿಗೆ ಹಕ್ಕಿರಲ್ಲ ಹೋಗಿ ಕೇಳಕ್ಕೆ. ಏನು ಪ್ರಾಬ್ಲಮ್, ಒಂದು ರೇಷನ್ ಕಾರ್ಡ್ ಇರಲಿ, ಒಂದು ಪ್ರತಿಯೊಂದು ಫೆಸಿಲಿಟಿ ಯಾವುದಾಗಿರಲಿ, ಏನು ಕೇಳೋರು ಹಾಕಿರಲ್ಲ. ಅವರೇ ಡೈರೆಕ್ಟ್ ಆಗಿ ಓಡಾಡಬೇಕು. ಆದರೆ ಆಗುತ್ತೆ ಏನಾಗಿಲ್ಲ, ತಹಸೀಲ್ ಹೋಗ್ಬೇಕು, ಮುನ್ಸಿಪಾಲಿಟಿ ಹೋಗ್ಬೇಕು, ಪ್ರತಿಯೊಂದು ಕಡೆ ಅವರೇ ಓಡಾಡಬೇಕು. ಅವ್ರಿಗೆ ಯಾರು ಸಪೋರ್ಟ್ ಮಾಡಲ್ಲ. ಕೌನ್ಸಿಲರ್ ಆಗಿರಲಿ, ಯಾರೇ ಆಗಿರಲಿ, ಟೋಟ್ಲಿ ಸಪೋರ್ಟೇ ಇಲ್ಲ. ಅದು ಹಿಂಗಾಗಿ ಅಂದ್ರೆ ಅಷ್ಟೇ ಅದೇ ಏರಿಯಾ ಇರುತ್ತೆ, ಏನು ಚೇಂಜಸ್ ಆಗಲ್ಲ ಅಷ್ಟೇ. ಒಳ್ಳೆ ಮಾತನ್ನು ತಾವು ಆಡಿದ್ದೀರಾ. ಯಾಕಂತಂದರೆ ಇವತ್ತು ಒಂದು ಸಂದರ್ಶನದಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಜನರಿಗೆ ಕೊಡೋದಂತಹ ವ್ಯಕ್ತಿ ಬಹಳ ಕಡಿಮೆ ಇದ್ದಾರೆ. ಅಂಥದ್ರಲ್ಲಿ ನೀವು ಒಂದು ಬಿಡಿಸಿ ನಮ್ಮವರು ಮಾತಾಡಿದ್ದೀರಾ, ತುಂಬ ಸಂತೋಷ ಆಗ್ತಾ ಇದೆ. ಇನ್ನು ಮುಂದೆ ಇದಕ್ಕೆ ವ್ಯಾಖ್ಯಾಕ್ಕೆ ಬರೋಣ. 2013ನೇ ಇಸ್ವಿಯಲ್ಲಿ ಚುನಾವಣೆ ನಡೀತು. ನೀವು ಒಂದು ಯಾವುದೋ ಕಾರಣದಿಂದ ನೀವು ಸೋತ್ರಿ, ಗೆದ್ರೆ ಅದು ಸೆಕೆಂಡ್ರಿ. ಯಾಕಂದರೆ ಅಂಥ ಪ್ರಧಾನಮಂತ್ರಿ ಆಗಿರೋದಂಥ ಮನಮೋಹನ್ ಸಿಂಗ್ಗೆ 2 ಬಾರಿಗೂ ಗೆದ್ದು ಒಂದ್ಸಲಿ ಸೋತಿದ್ದಾರೆ. ಅದು ಸೋಲು ಗೆಲ್ಲು ಇದ್ದಿದ್ದೆ. ಯಾರ ಇದರಲ್ಲಿ ಅದೃಷ್ಟದಲ್ಲಿ ಅವರು ಆಗಬೇಕಾಗಿರುತ್ತೋ ಅವ್ರು ಆಗ್ತಾರೆ, ಯಾರು ಆಗಲಿಲ್ದಂಗೆ ಇರ್ತಾರೆ ಅವರು ಇನ್ನು ಮುಂದೆ ಅಂತೂ ಆಗುತ್ತೆ. ಮೇ ಬಿ ನಿಮಗೆ ಒಂದು ಸ್ವಲ್ಪ ನಾಲೆಜ್ ಇರಲಿಲ್ಲ ಆ ಟೈಮ್, ಅದಕ್ಕೆ ಒಂದು ನಾಲೆಜ್ ಸಿಕ್ತು. ಇನ್ನು ಮುಂದೆ ಬಂದು ನೀವು ಮತ್ತೊಂದು ಎಲೆಕ್ಷನ್ 2017 ಒಂದು ಎಲೆಕ್ಷನ್ ನಡೆಯೋ ಸಾಧ್ಯತೆ ಇದೆ. ಆ ಎಲೆಕ್ಷನ್ಗಳಲ್ಲಿ ತಾವು ಭಾಗವಹಿಸೋಕ್ಕೆ ಏನಾರು ಆಸೆ ಮಾಡ್ಕೊಂಡಿದ್ದೀರಾ? ವಿಷನ್ ಇಟ್ಕೊಂಡಿದ್ದೀರಾ? ಇಲ್ಲ, ಆಸೆ ಇದೆ ನನಗೆ. ಆ್ಯಕ್ಚುಲಿ ಹೇಳೋದಂದ್ರೆ ಒಂದು ಎಲೆಕ್ಷನ್ ಗೆದ್ದು ಕೌನ್ಸಿಲರ್ ಆಗಿ ಇದು ಸೋಷಿಯಲ್ ವರ್ಕ್ ಮಾಡೋದಂತೇನಿಲ್ಲ, ಟೋಟ್ಲಿ ಸೋಷಿಯಲ್ ವರ್ಕ್ ಮಾಡೋದಂತಿದೆ. ಒಂದು ವೇಳೆ ಆ ಥರ ಚಾನ್ಸ್ ಸಿಕ್ಕರೆ ನೀವು ಗೆದ್ದರೂ ಕೂಡ ಸೋತರೂ ಕೂಡ ಸಮಾಜ ಸೇವೆ ಮಾಡೋದನ್ನು ಬಿಡಲ್ಲ. ಸರಿ, ಮತ್ತೊಂದು ವಿಷಯ ನೆನಪು ಬಂದು, ನೀವು ಒಂದು KMC ಅಂತ ಹೇಳ್ಬಿಟ್ಟು ಒಂದು ಸಂಘಟನೆ ಮಾಡ್ಕೊಂಡಿದ್ದೀರಾ. ಅದು ಕರ್ನಾಟಕ ಮುಸ್ಲಿಮ್ ಕೌನ್ಸಿಲ್ ಅಂತ ಹೇಳಿ ಅಲ್ವಾ? KMC ಶಾರ್ಟ್ಲಿ ಇದೆ ಅದಕ್ಕೆ. ಅದು ಮುಖ್ಯವಾದ ವಿಷನ್ ಏನಿದೆ ಅಂದರೆ ಅದು ಏನು ಕಾರಣದಿಂದ ಮಾಡಿದ್ದಾರೆ, ಅದರಿಂದ ಏನು ಲಾಭ ಆಗ್ತಾ ಇದೆ ಜನರಿಗೆ? ಕರ್ನಾಟಕ ಮುಸ್ಲಿಂ ಕೌನ್ಸಿಲ್ ಅಂತಂದರೆ ಇದು CM ಇಬ್ರಾಹಿಂ ಸಾಬ್ ಅವರು ಕ್ರಿಯೇಟ್ ಮಾಡಿರ್ತಂದು. ಹಾನರೇಬಲ್ ಮಿನಿಸ್ಟರ್ CM ಇಬ್ರಾಹಿಂ ಸಾಬ್ ಅವ್ರು ಮಾಡಿರೋದು. ಇದ್ರದ್ದು ಉದ್ದೇಶ ಏನಂತಂದರೆ ಮೈನಾರಿಟಿಗಾಗಿ ಸಾಕಷ್ಟು ದುಡ್ಡು ಬರ್ತಾ ಇದೆ, ಆದರೆ ಯಾರು ಯೂಸ್ ಮಾಡ್ಕೊತಾ ಇಲ್ಲ. ಹೌದು, ನಮ್ಮದು ಉದ್ದೇಶ ಏನಂದರೆ ಇದು ಮೈನಾರಿಟಿಗೆ ಈ ದುಡ್ಡನ್ನ ಯೂಸ್ ಮಾಡ್ಕೊಳ್ಳೋ ಥರ ನಾವು ಹೆಲ್ಪ್ ಮಾಡಬೇಕು. ಹೌದು, ಏನೇ ಇರಲಿ, ಒಂದು ಸ್ಕಾಲರ್ಶಿಪ್ ಇರಲಿ, ಒಂದು ಲೋನ್ಸ್ ಇರಲಿ, ಒಂದು ಅಲ್ಲ ಎಲ್ಲ ಮೈನಾರಿಟೀಸಿಗೆ ಸೇರುತ್ತಾ ಇದು ಓನ್ಲಿ ಫಾರ್ ಮುಸ್ಲಿಮ್ಸ್ ಕ್ಯಾಟಗರೀಸಿಗೆ ಸೇರುತ್ತಾ? ಮೈನಾರಿಟಿ, ಟೋಟಲ್ ಮೈನಾರಿಟಿ, ಎಲ್ಲ ಮೈನಾರಿಟೀಸಿಗೆ ಸೇರುತ್ತೆ, ಅಲ್ಪಸಂಖ್ಯಾತ. ಅವರಿಗೆ ಬರ್ತಕ್ಕಂಥ ಸೌಲಭ್ಯ ಸರ್ಕಾರದಿಂದ ಅದರ ಹಕ್ಕನ್ನು ಅವ್ರಿಗೆ ಸಿಗಬೇಕು. ಆ ಕಾರಣದಿಂದ ಒಂದು KMC ಅನ್ನೋದನ್ನು ಉದ್ಘಾಟನೆ ಆಗಿದೆ. ಅದರಲ್ಲಿ ತಮಗೆ ಒಂದು ತಾಲ್ಲೂಕಿನ ಒಂದು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ತಾವು ಅದರ ಮುಖಾಂತರ ಯಾರ್ಯಾರಿಗೆ ಏನೇನು ಕೆಲಸಗಳನ್ನು ತಾವು ಮಾಡಿಕೊಟ್ಟಿದ್ದೀರಾ ಇನ್ನೂವರೆಗೆ, ಅಥವಾ ಇನ್ನೂ ಏನಾರು ಮಾಡೋದಂಥ ಬಾಕಿ ಇದೆಯಾ, ಅಥವಾ ಸ್ಟಾರ್ಟ್ ಆಯಿತಾ ಅಥವಾ ಇಲ್ವಾ? ನಮ್ಮ ವೀಕ್ಷಕರೆಲ್ಲ ಸಾವಿರಾರು ಜನ ನೋಡ್ತಾ ಇದ್ದಾರೆ ನಿಮ್ಮ ಮಾತುಗಳನ್ನು. ಎಲ್ಲಿವರೆಗೆ ಹೋಗಿದೆ, ಏನೇನು ಮಾಡಿದ್ದೀರಾ? ಅದು ರಸ್ತಾಪುರದಲ್ಲಿ ಒಂದು ಇದು ಸ್ಮಶಾನ ಸಲುವಾಗಿ ಮುಸ್ಲಿಂ ಜನಾಂಗಕ್ಕೆ ಒಂದು ಜಾಗ ಇರಲಿಲ್ಲ, ಖಬರಸ್ತಾನ ಬಗ್ಗೆ. ಅದ್ರ ಸಲುವಾಗಿ ನಾವು DC ಸಾಬ್ಗೆ ಒಂದು ಅರ್ಜಿ ಕೊಟ್ಟಿದ್ದೀವಿ, ಅದು ನಡೀತಾ ಇದೆ. ಮತ್ತು ಜಾಗನ ತೋರಿಸಿದ್ದೀವಿ ಅವರಿಗೆ. ಗೌರ್ಮೆಂಟ್ ಮುಸ್ಲಿಂ ಸಮಾಧಿ ಮಾಡದಂತಹ ಜಾಗ ಖಬರಸ್ತಾನ ಅಂತ ಹೇಳ್ತಾರೆ, ಅದಕ್ಕೆ ನಿರ್ಮಾಣ ಇರಲಿಲ್ಲ, ಜಾಗ ಇರಲಿಲ್ಲ. ಅದಕ್ಕೆ ಹೊಸದು ಒಂದು ಗೌರ್ಮೆಂಟ್ ಲ್ಯಾಂಡ್ನ ತೋರಿಸಿದ್ದೀವಿ, ಎಲ್ಲ ಡಾಕ್ಯುಮೆಂಟ್ಸ್ನ ಹೋಗಿ ಸಬ್ಮಿಟ್ ಮಾಡಿದ್ದೀವಿ. ಸರಿ, ನೋಡಬೇಕು. ಅದು ಒಂದು ಬಿಟ್ಟರೆ ಮತ್ತೆ ಇನ್ನು ಅಭಿವೃದ್ಧಿಗಳು ಏನು ಮಾಡಿದ್ದೀರಾ? ಅಂದರೆ ಅದು ಅಭಿವೃದ್ಧಿ ಅದೊಂದು ಮಾಡಿದ್ದೀರಾ. ಇನ್ನು ನೆಕ್ಸ್ಟ್ ಜನರಿಗೆ, ನಿಮ್ಮ ಏರಿಯಾದ ತಾಲ್ಲೂಕಿನ ಜನರಿಗೆ ನಾನು ಕೇಳ್ತಾ ಇದ್ದೀನಿ. ಈಗ ಸುಮಾರು ಬಡವರು ಅವರು ಏನಾರು ದಂಧೆ ಬಿಸ್ನೆಸ್ ಮಾಡಬೇಕಂತಂದ್ರೂ ಕೂಡ ಅವ್ರ ಹತ್ರ ಒಂದು ಆಸಕ್ತಿ ಇಲ್ಲ. ಈ ಮೈನಾರಿಟೀಸಲ್ಲಿ ಒಂದು ಲೋನ್ ಅನ್ನೋದನ್ನು ಫೆಸಿಲಿಟೀಸ್ಗಳನ್ನು ಇದ್ದಾವೆ ಭಾಳಷ್ಟು. ಇದ್ರ ಬಗ್ಗೆ ಏನಾರು ತಾವು ಒಂದು ಪ್ರಯತ್ನ ಪಟ್ಟು ಅವರಿಗೆ, ಅಂದರೆ ಬಡ ಮಕ್ಕಳಿಗೆ ಓದಿರೋದಂತಹ ವಿದ್ಯಾವಂತ ಅವರಿಗೆಲ್ಲ ನೀವು ಸಪೋರ್ಟ್ ಕೊಟ್ಟು ಅವರಿಗೆ ಲೋನಿಂಗ್ ಫೆಸಿಲಿಟೀಸ್ಗಳನ್ನು ಏನಾರು ಮಾಡ್ಕೊಳಕ್ಕೆ ಇಷ್ಟಪಡ್ತಾರೆ? ಅವ್ರು ಮಾಡಬೇಕು ಸರ್. ಮಾಡ್ತಾ ಇದ್ದೀರಾ ಅಥವಾ ಮಾಡಿದ್ದೀರಾ? ಮಾಡಬೇಕು ಸರ್, ಮಾಡಬೇಕು. ಈಗ ಒಂದು ಮೈನಾರಿಟೀಸಿಂದು ಸ್ಟೇಟ್ ಪ್ರೆಸಿಡೆಂಟ್ ಬಲ್ಕೀಸ್ ಬಾನು ಅಂತ ಹೇಳ್ಬಿಟ್ಟು ಒಂದು ಮೈನಾರಿಟಿ ಪ್ರೆಸಿಡೆಂಟ್ ಆಗಿದ್ದಾರೆ ಸ್ಟೇಟಿಗೆ. ಅದಕ್ಕೆ ಬಹಳಷ್ಟು ಕೆಲಸಗಳನ್ನು ಆ ಕಡೆ ಎಲ್ಲ ಬಹಳ ಫಾಸ್ಟಾಗಿ ನಡೀತಾ ಇದೆ. ಅಂಥದ್ರಲ್ಲಿ ತಾವು ಒಂದು ಸ್ವಲ್ಪ ಒಂದರಲ್ಲಿ ಓಡಾಡಿ ಮಾಡಿ ಬಡ ಮಕ್ಕಳಿಗೆಲ್ಲ ಡೆವಲಪ್ಮೆಂಟ್ ಮಾಡೋಕ್ಕೆ ಒಂದು ಸಾಧ್ಯತೆ ಇದೆ. ಒಂದು ಅವಕಾಶ ಇತ್ತೀಚೆಗೆ ಬಹಳ ಸಿಕ್ಕಿದೆ. ಯಾಕಂದರೆ ಮೊಟ್ಟ ಬಾರಿಗೆ ನಮಗೆ ಕರ್ನಾಟಕಕ್ಕೆ ಒಂದು ಬಲ್ಕೀಸ್ ಬಾನುವನ್ನು ಆಯ್ಕೆಯಾಗಿ ಬಂದಿದ್ದಾರೆ, ಒಂದು ಒಳ್ಳೆಯ ಅಭ್ಯರ್ಥಿಯನ್ನು. ಅವರು ZP ಆಗಿದ್ದಾರೆ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಮಾಜಿ ZP ಆಗಿದ್ದಾರೆ. ಈಗ ಕರ್ನಾಟಕ ಪ್ರದೇಶ ಇದೆಯೇ, ಇಡೀ ಕರ್ನಾಟಕ ಪ್ರದೇಶದಲ್ಲೇ ಅವರಿಗೆ ಒಂದು ಸ್ಟೇಟ್
ಪ್ರೆಸಿಡೆಂಟ್ ಅಂತೇಳಿ ಆಯ್ಕೆ ಆಗಿ ಬಂದಿದೆ. ಸರಿ, ನಾವು ಮಾತುಗಳನ್ನು ಈ ಡಿಸ್ಕಷನ್ನು ಬಿಟ್ಟು ಇನ್ನೊಂದು ಸ್ವಲ್ಪ ಮುಂದೆ ತೊಗೊಂಡೋಗೋಣ ಅಂತ ಹೇಳಿದ್ವಿ. ಸರಿ, ಇನ್ನೂವರೆಗೆ ನೀವು ಮಾಡತಕ್ಕಂತಹ ಸಮಾಜ ಸೇವೆಗಳು ಏನೇನು ಆಗಿರುತ್ತದೆ, ಏನೇನು ಮಾಡಿದ್ದೀರಾ ನೀವು? ಜನರಿಗೆ ಸಹಾಯ ಆಗಿರಲಿ, ಒಂದು ಶಾಲೆಗಳಿಗೆ ಏನೋ ಒಂದು ಅನುದಾನಗಳು ಇರ್ಬೋದು, ಸರ್ಕಾರದಿಂದನೇ ಆಗಿರ್ಬೋದು, ನಿಮ್ಮಿಂದನೂ ಆಗಿರ್ಬೋದು, ಎಲ್ಲಿಂದನೂ ಆಗಿರ್ಬೋದು, ಏನಾದರೂ ಆ ಥರ ಏನು ಮಾಡಿಕೊಟ್ಟಿರೋದಂತ ಪರ್ಸ್ನಲ್ ಆಗಿ ಅಂತೂ ಮಾಡಿದ್ವಿ ಸರ್. ಅದಷ್ಟು ಅದು ಹೇಳೋಕ್ಕೆ ಇಷ್ಟಪಡಲ್ಲ ನೀವು. ಸರಿ, ಆದರೂ ಒಂದು ಉದಾಹರಣೆ, ಈ ಹೆಸರುಗಳು ಹೇಳೋದು ಬೇಡ, ಏನು ಮಾಡಿದ್ದೀರಾ ಹೇಳೋದು ಬೇಡ, ಉದಾಹರಣೆಗೆ ನೀವು ಯಾವ ಥರ ಮಾಡಿದ್ದೀರಾ? ಅಂದರೆ ಮದುವೆ ಮುಂಜಿಗಳಲ್ಲಿ ಏನಾರ ಒಂದು ಸಹಾಯಗಳನ್ನು ಬಡ ಮಕ್ಕಳಿಗೆಲ್ಲ ಶಾಲೆಗಳಿಗೆ ಕಳಿಸೋದಕ್ಕೆ ಅವರಿಗೆ ವ್ಯವಸ್ಥೆಗಳು, ಪೆನ್ನು, ಪೆನ್ಸಿಲು, ಪುಸ್ತಕ, ಈ ಥರ ಯಾವುದಾದ್ರೂ ಒಂದು ಮಾಡಿರೋದಂತ? ಸರ್, ನೀರಿನ ತೊಂದರೆ ಇತ್ತು ಸರ್. ಒಂದು ಕಡೆ ನಾವು ಇದು ನೀರಿನ ಮೋಟ್ರನ್ನ ಇದು ಒಬ್ಬ ಫ್ರೆಂಡು ಇದು ಡ್ರಿಲ್ಲಿಂಗ್ ಮಾಡಿ ಕೊಟ್ಟಿದ್ರು, ಡ್ರಿಲ್ಲಿಂಗ್ ಮಾಡಿ ಕೊಟ್ಟಿದ್ರು. ನಾವನ್ನ ಮೋಟರ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ? ಅಂದರೆ ಸ್ವತಃ ನಿಮ್ಮ ದುಡ್ಡಲ್ಲಿ ಅಥವಾ ಸರ್ಕಾರದ ದುಡ್ಡಲ್ಲಿ? ಇಲ್ಲ ಸರ್, ಪರ್ಸನಲ್ ಸರ್. ನಿಮ್ಮ ಪರ್ಸನಲ್ ದುಡ್ಡಲ್ಲೂ ಕೂಡ ಅದು ಅಂಥ ಜಾಗದಲ್ಲೆಲ್ಲ ಅಂದರೆ ದೊಡ್ಡ ಸಾಧನೆ ಇದು. ಯಾಕಂದರೆ ಇವತ್ತಿಂದು ಇದರಲ್ಲಿ ಮ್ಯಾಕ್ಸಿಮಮ್ ಆಗಿ ಮನುಷ್ಯನಿಗೆ ಬೇಕಾಗಿರೋದು ಏನಿದೆ ಅಂದರೆ ಆಹಾರ ಮತ್ತು ನೀರು. ಬದುಕಕ್ಕೆ ಇವತ್ತು ಬೇಕಾಗಿರೋದು 3 ವರ್ಷದಲ್ಲಿ, ಒಂದು ಗಾಳಿ, ಒಂದು ಆಹಾರ, ಒಂದು ನೀರು. ಅಂಥದ್ರಲ್ಲಿ ಒಂದು ನೀರಿಂದು ದೊಡ್ಡ ಸಮಸ್ಯೆಯನ್ನು ತಾವು ಬಗೆಹರಿದು ಒಂದು ಕೊಟ್ಟಿದ್ದೀರಾ. ಇನ್ನು ಮುಂದೆ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಈ ಥರ ಮತ್ತೆ ಯಾವುದಾದ್ರೂ ಕೆಲಸ ಕಾರ್ಯಗಳನ್ನು ಮಾಡಿದರೆ ಶಾಲೆ ಮಕ್ಕಳಿಗೆ ಆಗಿರ್ಬೋದು, ಆ ಥರ ಇನ್ನೇನು ಆಗಿಲ್ಲ, ಮಾಡೋಕ್ಕೆ ಭಾಳ ಆಸೆಗಳು. ತುಂಬ ಒಳ್ಳೆ ಮಾತುಗಳನ್ನು ತಾವು ಹಂಚ್ಕೊಂಡು ಬಿಡಿಸಿ, ಯಾಕಂದರೆ ಸ್ವಚ್ಛತೆಯಿಂದ. ಯಾಕಂದರೆ ಒಂದು ಕ್ಯಾಮ್ರಾ ಮುಂದೆ ಆಗಿರಲಿ, ಮೈಕ್ ಮುಂದೆ ಆಗಿರಲಿ, ಜನ ಹೇಳೋದು ಸ್ಟಾರ್ಟ್ ಮಾಡಿಬಿಟ್ರೆ ಏನೇನೋ ಹೇಳ್ತಾರೆ. ಅಂಥದ್ರಲ್ಲಿ ತಾವು ನಿಜಾಂಶ ಏನಿದೆ ನಮ್ಮ ಹತ್ರ ಫುಲ್ ಬಿಡಿಸಿ ನಮಗೆ ಮಾತಾಡ್ತಾ ಇದ್ದೀರಾ. ನಮ್ಮ ಆತ್ಮೀಯ ನಿಮಗೆ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಮತ್ತೆ ಮುಂದೆ ತೊಗೊಂಡೋಗೋಣ ಮಾತುಗಳಿಗೆ ಅಂತೇಳಿ ಇದು ಮಾಡ್ತಾಯಿದ್ದೀವಿ. ಸರಿ, ನಿಮಗೆ ಇಷ್ಟೆಲ್ಲ ರಾಜಕೀಯ ಚಟುವಟಿಕೆ ಬಗ್ಗೆ ಜಾಸ್ತಿ ಮಾಹಿತಿ ಇರಲಿಲ್ಲ, ನಾಲೆಜ್ ಇರಲಿಲ್ಲ ಒಂದು ಹೇಳಬೇಕಂತಂದ್ರೆ. ಯಾಕಂದರೆ ತಾವು ಹೇಳಿದ ಪ್ರಕಾರ 2013ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ತಾವು ಬಂದಿದ್ದೀರಾ. ನೀವು 2 ವರ್ಷದಲ್ಲಿ ಎಕ್ಸ್ಪೀರಿಯನ್ಸ್ ಒಂದು ಜಾಸ್ತಿ ಇರಲ್ಲ, ಆದರೂ ಸುಮಾರು ಕೆಲಸ ಕಾರ್ಯಗಳನ್ನು ತಾವು ಮಾಡ್ತಾ ಇದ್ದೀರಾ. ಇದಕ್ಕೆ ನಿಜವಾದ ಮನ್ಸರ ಗುರುಗಳು ಅಂಥೇಳಿ ಯಾರಿಗೆ ಬಯಸುತ್ತೀರ? ಶರಣಪ್ಪ ಸಲಪೂರ್. ಯಾರಾಗಿರ್ತಾರೆ ಅವರು? JDS ಜಿಲ್ಲಾ ಕಾರ್ಯದರ್ಶಿ. JDS ಪಕ್ಷದಲ್ಲಿ ಜಿಲ್ಲಾ ಕಾರ್ಯದರ್ಶಿ. ನಮಗೆ ವರದಿ ಬಂದಿರೋ ಪ್ರಕಾರ ನಿಮ್ಮ ಇದಕ್ಕೆ MLA ಕಂಟೆಸ್ಟೆಂಟ್ ಇದ್ದಾರೆ ಅವರು. ಅಂದರೆ ಅವರು MLAಗೂ ನಿಂತಿದ್ದಾರೆ, ಅವ್ರಿಗೆ 2 ಸಲ ಏನೋ ಟ್ರೈ ಮಾಡಿದ್ದಾರೆ. ಅವರೇ ನಿಮಗೆ ಮನ್ಸಾರ ಗುರುಗಳು. ಅದು ಬಿಟ್ಟು KPMCಯಿಂದ ಯಾರಿಗಾದರೂ KPMCದಿಂದ ಚಾನ್ಸ್ ಹೋಗೋದು ಅಂತ ಸರ್. ಅವರು ಯಾದಗಿರಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇದ್ದಾರೆ ಸರ್, ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ KMC ಬಗ್ಗೆ. ಸೋಷಿಯಲ್ ವರ್ಕ್ ಅವ್ರ ಇಬ್ಬರ ಬಗ್ಗೆ ಏನಾರ ಒಂದು 2 ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀರಾ? ಶರಣಪ್ಪ ಸಲಪೂರ್ ಅವರು ಭಾಳ ಒಳ್ಳೆ ವ್ಯಕ್ತಿ ಸರ್, ಭಾರಿ ಒಳ್ಳೆಯ ಮನಸ್ಸು ಅವರು. ಪ್ರತಿಯೊಂದಕ್ಕೂ ಅವರು ಹೆಲ್ಪ್ ಮಾಡ್ತಾರೆ. ಪ್ರತಿ ಸಲ ಏನೇ ಹೆಲ್ಪ್ ಇರೋದು ಅವ್ರಿಗೆ ಫೋನ್ ಮಾಡ್ತಾರೆ. ಏನೇ ಆಗಿರಲಿ ಟೋಟ್ಲಿ ಅವ್ರು ಕಾಂಟ್ಯಾಕ್ಟ್ ಮಾಡ್ತಿರ್ತೀವಿ. ಅವ್ರು ಮನೆ ಕರೆಸಿ ಅವರು ಈ ಥರ ಹೇಳ್ತಿರ್ತಾರೆ. ಯಾವುದೇ ಕೆಲಸ ಮಾಡಿದ್ರು ನಾವು ಅವ್ರು ಕೇಳ್ತಾನೆ ಮಾಡೋದು ಸರ್. ಪ್ರತಿಯೊಂದು ಅವ್ರಿಗೆ ಮಾಡಿ ಅವರು ಎಲ್ಲಿ ಹೋಗ್ತಾರೆ ನನಗೆ ಕರ್ಕೊಂಡು ಹೋಗ್ತಾರೆ ಸರ್. ನಾಲೆಜ್ ಇರಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿರ್ತಾರೆ. ತುಂಬ ಒಳ್ಳೆಯದಿಲ್ಲ, ಯಾಕಂದರೆ ಅವರಿಗೆ ನೀವು ಆತ್ಮೀಯ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀರಾ. ಸರಿ, ಮತ್ತು ಒಂದು ಕೊನೆಯಾಗಿ ನಾನು ಒಂದು ಪ್ರಶ್ನೆ ಕೇಳಬೇಕಂತ ಹೇಳಿದ್ದೀನಿ. ಯಾಕೆಂದರೆ ಸಮಯ ಬಹಳ ಕಡಿಮೆ ಇದೆ, ನಾವು ಭಾಳ ಕಡಿಮೆ ಇನ್ನು ಈ ಥರ ವಿಚಾರಣೆಗಳನ್ನೆಲ್ಲ ಮಾಡೋದಿರುತ್ತೆ. ಹಾಗಾಗಿ ನಾವು ಮಾತುಗಳನ್ನು ಇಲ್ಲಿಗೆ ನಿಲ್ಲಿಸೋಕ್ಕೋಸ್ಕರ ಒಂದು ಕೊನೆಯಾಗಿ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇತ್ತೀಚೆಗೆ ನಮ್ಮ ಭಾರತ ಸರ್ಕಾರದಲ್ಲಿ, ಇತ್ತೀಚೆಗೆ ಕರ್ನಾಟಕದಲ್ಲೂ ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ ಮುಂಚೆ ಅಂತೂ ಬಹಳ ದೂರ ತನಕ ಈ ಅಪಘಾತಗಳು ನಡೀತಾ ಇರಲಿಲ್ಲ, ಬೇರೆ ಕಡೆ ಆಗ್ತಾ ಇರೋದನ್ನು ನಾವು ಕೇಳ್ತಾ ಇದ್ದೀವಿ. ರೀಸೆಂಟ್ಲಿ ಈಗ ಬ್ಯಾಂಗ್ಳೂರಲ್ಲಿ ಒಂದು ಶಾಲೆಯಲ್ಲೂ ಆಗಿಬಿಟ್ಟಿದೆ. ಅದು ಏನಂತಂದರೆ ಮಹಿಳೆಯವ್ರ ಮೇಲೆ ಅತ್ಯಾಚಾರ, ಅಕ್ರಮ, ದೌರ್ಜನ್ಯ, ಅನ್ಯಾಯ. ಇದು ಭಾಳ ಮನಸ್ಸಿಗೆ ನೋವು ಆಗುತ್ತೆ. ಯಾಕಂದರೆ ಒಂದು ಮನುಷ್ಯತ್ವ ಇಟ್ಕೊಂಡಿರೋವನಿಗೆ ತುಂಬ ನೋವಾಗುತ್ತೆ, ತುಂಬ ಹೆದರಿಕೆ, ಬೇಜಾರಾಗುತ್ತೆ. ಯಾಕಂದರೆ ನಮ್ಮ ಮನೆಗಳಲ್ಲೂ ಒಂದು ಹೆಣ್ಮಕ್ಳು ಅನ್ನೋದನ್ನು ಇವತ್ತು ಹೊರಗಡೆ ಹೋಗಬೇಕಾದ್ರೆ ತುಂಬ ಯೋಚನೆ ಮಾಡಿ ನಾವು ಕಳಿಸ್ಬೇಕಾಗಿದೆ, ಅಂಥ ಪರಿಸ್ಥಿತಿ ಬಂದಿದೆ. ಈ ಪರಿಸ್ಥಿತಿ ಬರಲಿಕ್ಕೆ ಕಾರಣ ಯಾರಂತ ನಿಮ್ಮ ಅಭಿಪ್ರಾಯ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಅನಿಸಿಕೆ ಕೇಳ್ತಾ ಇದ್ದೀನಿ. ಏನೋ ಎಲ್ಲೋ ಒಂದು ಕಡೆ ಸರ್ಕಾರದ ತಪ್ಪಿದೆಯಾ, ಅಥವಾ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಒಂದು ಪ್ರಶಾಸನ ನಡೆಸ್ತಾ ಇದೆ, ಅವರಿಂದ ಏನಾರು ತಪ್ಪಿದೆಯಾ, ಅಥವಾ ಜನರಿಂದ ಏನಾರು ತಪ್ಪಾಗಿದೆಯಾ, ಅಥವಾ ತಂದೆ ತಾಯಿಯಿಂದ ಏನಾರು ತಪ್ಪು ನಡೀತಾ ಇದೆಯಾ, ಯಾರಿಂದ ಇದು ತಡೆಸೋಕ್ಕೋಸ್ಕರ ಏನು ಮಾಡಬೇಕು ಅಂತೇಳಿ ನಿಮ್ಮ ಅಭಿಪ್ರಾಯ ಏನು ಅನಿಸುತ್ತೆ? ಇದು ಪೊಲೀಸರು ಆಗಿರಲಿ, ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರೊಟೆಕ್ಷನ್ ಕೊಡೋಕ್ಕೆ ಸಾಧ್ಯ ಇಲ್ಲ.
ಪ್ರತಿಯೊಬ್ಬ ವ್ಯಕ್ತಿಗೆ ಒಬ್ಬ ಪೊಲೀಸ್ ಇಡೋಕ್ಕೆ ಸಾಧ್ಯ ಇಲ್ಲ. ಜನರು ತಮ್ಮ ರಕ್ಷಣೆ ತಾವೇ ಮಾಡ್ಕೋಬೇಕು ಮೊದಲು, ಆದಷ್ಟು ಪೊಲೀಸ್ನವರು ರಕ್ಷಣೆ ಮಾಡೋಕ್ಕಾಗಲ್ಲ ಅನ್ನೋದನ್ನು ದೊಡ್ಡ ತಪ್ಪಾಗಲ್ಲ. ಒಂದು ಲೆಕ್ಕದಲ್ಲಿ ರಕ್ಷಣೆ ಮಾಡಬಹುದು, ಬಟ್ ಅಪಘಾತ ಆಗೋಕ್ಕಿಂತ ಮುಂಚೆ ಅವರು ನೋಡುತ್ತಾ ಕುತ್ಕೊಳ್ಳಿಕ್ಕಂತೂ ಆಗಲ್ಲ. ನಿಜ. ಯಾಕಂತಂದರೆ ಇಲ್ಲಿ ಕುತ್ಕೊಂಡಲ್ಲೇ ಏನೋ ಒಂದು ಅಪಘಾತ ನಡೀತು ಅಂತಂದರೆ ಅಪಘಾತ ನಡೆದ ಮೇಲೆ ಅವ್ರಿಗೆ ವರದಿ ಹೋಗೋದು. ಇತ್ತೀಚೆಗೆ ನಮ್ಮ ಮಾಧ್ಯಮದಿಂದ ಎಲ್ಲ ಮುಂದೆ ಬಂದಿದ್ದಕ್ಕೆ ಇವತ್ತು ಪ್ರಶಾಸನ ಅಂದರೆ ಪೊಲೀಸ್ನವರು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ, ಇಲ್ಲ ಅಂತೇಳಿನೂ ಅಲ್ಲ. ಸರ್ಕಾರನೂ ಬಹಳಷ್ಟು ಈ ವಿಚಾರಗಳಲ್ಲೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ, ಬಹಳಷ್ಟು ಗಂಭೀರವಾಗಿ ಯೋಚನೆಗಳನ್ನು ಮಾಡ್ತಾ ಇದ್ದಾರೆ. ಆದರೂ ಈ ಘಟನೆಗಳು ಇನ್ನೂ ನಿಂತಿಲ್ಲ. ಕಾರಣ ಏನು? ನಿಮ್ಮ ಅಭಿಪ್ರಾಯ ಏನಿದೆ? ಕಾರಣ ಏನು? ಯಾಕೆ ನಿಲ್ತಾ ಇಲ್ಲ? ಇದು ಮನಸ್ಥಿತಿ ಸರ್. ಈ ಥರ ಒಂದು ಮನಸ್ಥಿತಿ ಇರೋರು ಪ್ರತಿ ಕಡೆ ಇರ್ತಾರೆ, ಅವರು ಪ್ರತಿಯೊಂದು ಕಡೆ ಇರ್ತಾರೆ. ಆದರೆ ಹೆಣ್ಮಕ್ಳು ತಮ್ಮ ರಕ್ಷಣೆ ತಾವು ಮಾಡ್ಕೋಬೇಕು. ಯಾಕಂತಂದರೆ ರಕ್ಷಣೆ ಅಂದರೆ ಯಾವ ಥರ ಮಾಡೋಕ್ಕಾಗಲ್ಲ? ಟೈಮ್ ಮೇಂಟೈನ್ ಮಾಡ್ಬೇಕು ಸರ್. ಟೈಮ್ ಆದಷ್ಟು ಸಾಯಂಕಾಲದ ಮುಂಚೆ ಮನೆ ಸೇರಬೇಕು, ಸ್ವಲ್ಪ ಬಟ್ಟೆ ಸ್ವಲ್ಪ ವಸ್ತ್ರಶಾಸ್ತ್ರ ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು. ಈ ಥರ ತಾವು ಮೇಂಟೈನ್ ಮಾಡಬೇಕು. ಹೌದು, ನೀವು ತಾವು ಹೇಳಿದ ಪ್ರಕಾರ ಒಂದು ಮಾತು ನೆನಪು ಬಂತು. ನಿಜವಾಗ್ಲೂ ವಸ್ತುಶಾಸ್ತ್ರದ ಬಗ್ಗೆ ಬಂದರೆ ಇವತ್ತು ಅವ್ರು ಹಾಕ್ತಾ ಇರೋದಂತಹ ಬಟ್ಟೆಗಳ ಬಗ್ಗೆ ನಾವು ಮಾತಾಡಿದರೆ ತುಂಬ ಅವರು ಶಾರ್ಟು ಮಾಡೋದು, ಇದೆಲ್ಲ ಮಾಡೋದು, ಹೊರಗಡೆ ಹೋಗೋದು, ಒಂದು ಕಾಲೇಜಲ್ಲಿ ಡೆಮೋಕ್ರಸಿ, ನಮ್ಮ ಇಂಡಿಯಾದಲ್ಲಿ ಡೆಮೋಕ್ರಸಿ ಇದೆ ಅಂತೇಳಿ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಅವ್ರ ತಂದೆ ತಾಯಿಗಳು ಮಾತುಗಳನ್ನೇ ಕೇಳ್ತಾ ಇಲ್ಲ. ಅಂಥದ್ದು ಒಂದು ಶಾರ್ಟ್ ಹಾಕ್ಕೊಳ್ಳೋದಾಗಿರಲಿ, ಹೊರಗಡೆ ಹೋಗೋದಂತ ಆಗಿರಲಿ, ಆ ಜೀನ್ಸ್ ಪ್ಯಾಂಟ್ಗಳು ಹಾಕಿಲ್ಲ, ಆ ವಿಕಾಲ ಅವರು ಮೈಯ ವಿಕಾಲನೇ ಜನರಿಗೆ ತೋರಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ಈ ಘಟನೆಗಳು ಜಾಸ್ತಿ ನಡೆಯುತ್ತೆ ಅಂತ ನಿಮ್ಮ ಅಭಿಪ್ರಾಯ? ಆದಷ್ಟು ಅದು ತಡೆಸಿದ್ರೆ ಇದು ಮೇ ಬಿ ಕಂಟ್ರೋಲಿಗೆ ಬರ್ಬೋದು. ಪೂರ್ತಿ ಸರಿಗೊಳಿಸೋಕೆ ಬರಲ್ಲ. ಇದರಲ್ಲಿ ಎಲ್ಲ ಒಂದು ಕಡೆ ಅವ್ರ ತಂದೆ ತಾಯಿಗಳದ್ದು ಏನಾರ ತಪ್ಪುಗಳು ಇರುತ್ತೆ? ತಂದೆ ತಾಯಿಗಳದ್ದು 100% ಇದರಲ್ಲಿ ಇದೆ. ಯಾಕಂತಂದರೆ ಅವರು ತಮ್ಮ ಮಕ್ಕಳಿಗೆ ತಾವು ಆದಷ್ಟು ಒಳ್ಳೆ ಬಟ್ಟೆ ಹಾಕೊಳ್ಳೋಕೆ ಹೇಳ್ಬೇಕು. ಅಂದರೆ ನಿಗಾ ಇಡಬೇಕು, ಬಟ್ಟೆ ಹಾಕೊಂಡು ಪ್ರತಿಯೊಂದು ನಿಗಾ ಇಡಬೇಕು. ಮತ್ತು ಸಾಯಂಕಾಲ ಆದರೆ ಲೇಟಾಗಿ ಬಂದರೆ ಕೇಳಬೇಕು. ಪ್ರತಿಯೊಂದು ಅವರೊಂದು ನಿಗಾ ಇಟ್ಟರೆ ಎಲ್ಲಾರ ಹೋಗ್ಬೇಕಾದ್ರೆ ಅವ್ರ ಜೊತೆಗೆ ಯಾರಿಗಾದ್ರೂ ಕಳಿಸ್ಬೇಕು. ಇಲ್ಲ ಅವರೇ ಸ್ವತಃ ಕರ್ಕೊಂಡೋಗಿ ಏನಾರು ಬಿಡಬೇಕು. ಆ ಥರ ಒಂದು ನಿಗಾ ಇಡಬೇಕು. ಇವತ್ತಿಂದು ತಂದೆ ತಾಯಿ ಏನು ಮಾಡಿದ್ದಾರೆ ಅಂದರೆ ಸೋಷಿಯಲಿಸಮಲ್ಲಿ ಸೋಷಿಯಲ್ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಮಕ್ಕಳಿಗೆಲ್ಲ ಕೇಳಿ ನೋಡ್ತಾ ಇಲ್ಲ. ಗಂಡು ಮಕ್ಕಳಾಗಿರಲಿ ಹೆಣ್ಮಕ್ಳಾಗಿರಲಿ ಇವತ್ತು ಬಿಡ್ತಾ ಇದ್ದಾರೆ. ಇವತ್ತು ಆ ಅಪಘಾತ ಆಗ್ತಾ ಇರೋ ಗಂಡು ಮಕ್ಕಳೇ ಆಗಿರಲಿ ಹೆಣ್ಮಕ್ಳೇ ಆಗಿರಲಿ ಅವ್ರ ತಂದೆ ತಾಯಿಯವರ ನಿಗಾ ಕಡಿಮೆ ಆಗಿರೋದ್ರಿಂದ ಈ ಥರ ನಡೀತಾ ಇದೆ ಅಂತ ಅಭಿಪ್ರಾಯ ಇದೆ ನಿಮ್ಮದು? ಹೌದು ಸರ್. ತುಂಬ ಒಳ್ಳೆಯ ಅಭಿಪ್ರಾಯಗಳನ್ನು ತಾವು ಇದು ಮಾಡಿದ್ದೀರಾ. ಇವರಿಗೆ ಏನಾದರೂ ಒಂದು ಸಂದೇಶ ಕೊಡಬೇಕಂತ ಹೇಳಿ ಇಷ್ಟಪಡ್ತೀರಾ? ಜನರಿಗೆ ಈ ಥರ ಆಗಬಾರ್ದು ಅಂತೇಳಿ ಏನಾದರೂ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ಹೌದು ಸರ್. ಮೊದಲು ನಾವು ಹೇಳ್ಬೇಕಂತಂದರೆ ಅಕ್ಕ ತಂಗಿಯವ್ರಿಗೆ ಮೊದಲು ಹೇಳ್ತೀನಿ. ಯಾಕಂದರೆ ಆದಷ್ಟು ಒಳ್ಳೆಯ ವಸ್ತ್ರನ ಹಾಕ್ಕೊಂಡಿರ್ಬೇಕು. ಟೈಮ್ನ ಸ್ವಲ್ಪ ಸರಿಯಾಗಿ ಟೈಮ್ನಲ್ಲಿ ಮನೆಗೆ ಹೋಗ್ಬೇಕು. ಇಲ್ಲ ಸ್ವಲ್ಪ ಆ ಥರ ಸಿಚುವೇಶನ್ ಕಂಡ್ರೆ ಯಾರನ್ನ ಜೊತೆ ಕರ್ಕೊಂಡು ಹೋಗ್ಬೇಕು. ಫ್ಯಾಮಿಲಿಯವ್ರನ್ನ ಯಾರನ್ನ ಅಲ್ಲಿ ಎಲ್ಲ ಒಂದು ಕಡೆ ಅವರಿಗೆ ಕಾಣಿಸಿದ್ರೆ ಆ ಥರ ಫಸ್ಟ್ ಪ್ರಶಾಸನ ಪೊಲೀಸ್ನವರಿಗಾಗಿರಲಿ ಅವ್ರ ತಂದೆ ತಾಯಿ ಹತ್ರ ಆಗಲಿ ಅವ್ರು ಮಾತಾಡಿ ಡಿಸ್ಕಸ್ ಮಾಡಬೇಕು. ಈಗಂತೂ ಭಾಳ ಇವತ್ತು ಇನ್ನು ಮುಂದೆ ಬೆಳೀತಾ ಹೋಗ್ತಾರೆ. ಈಗಂತೂ ಫೋನ್ ಇದೆ, ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡೋದು. ಅದೊಂದು ನಿಜ ಬಿಡಿ. ಯಾಕಂದರೆ ಇತ್ತೀಚೆಗೆ ಫೋನಲ್ಲಿ ಬರ್ತಕ್ಕಂಥ ಇಂಟರ್ನೆಟ್ಗಳು ಅದರಿಂದ ಸುಮಾರು ಒಂದು ಅನಾಹುತಗಳನ್ನು ನಡೀತಾ ಇದೆ. ಸರ್ಕಾರದಿಂದ ಈ ಒಂದು ವಿಷಯಗಳನ್ನು ಸ್ವಲ್ಪ ತಪ್ಪು ವಿಡಿಯೋಗಳಾಗಿರಲಿ ಒಂದು ಫೋಟೋಸ್ಗಳಾಗಿರಲಿ ತಡಿಸ್ಬೇಕು ಅಂತೇಳಿ ಎಲ್ಲ ಒಂದು ಸರ್ಕಾರದ ಒಂದು ಇದು ಬರುತ್ತೆ, ಭಾಗ ಬರುತ್ತೆ. ಸರ್ಕಾರ ಮನ್ಸು ಮಾಡಿದರೆ ಅದೆಲ್ಲ ಬರಲಿಲ್ದಂಗೆ ತಡಿಸ್ಬೋದು. ಯಾಕಂದರೆ ಬೇರೆ ಹೊರ ದೇಶದಲ್ಲಿ ಮಾಡಿದ್ದಾರೆ ಅಂತ ಆ ವಿಷಯಗಳನ್ನೆಲ್ಲ ಅಲ್ಲಿಗೆ ಬರಲ್ಲ. ಫಾರ್ ಎಕ್ಸಾಂಪಲ್ ಸೌದಿ ಅರೇಬಿಯಾದಲ್ಲೇ ಅಂತ ಒಂದು ಅರಬ್ ಕಂಟ್ರೀಸಲ್ಲಿ ಯೋಚನೆ ಮಾಡಿದರೆ, ಎಲ್ಲ ಅರಬ್ ಕಂಟ್ರೀಸ್ ಅಂತ ಹೇಳಿಕ್ಕೆ ಬರಲ್ಲ, ಕೆಲವೊಂದು ಅರಬ್ ಕಂಟ್ರೀಸಲ್ಲಿ ತಡಿಸಿದ್ದಾರೆ. ಅದು ಆಟೋಮೆಟಿಕ್ಲಿ ಓಪನ್ ಮಾಡಿದರೆ ಓಪನೇ ಆಗಲ್ಲ, ಸರ್ಕಾರದಿಂದನೇ ಅದು ಆದೇಶ ಮಾಡಿ ತಡಿಸಿದ್ದಾರೆ. ಆ ಥರನೂ ನಮ್ಮ ಪ್ರಶಾಸನ ಏನಾರ ಇದು ಮಾಡಬೇಕು ಸರ್, ಚೆನ್ನಾಗಿರುತ್ತೆ. ಇಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಯಾಕಂತಂದರೆ ಇದು ಯಂಗ್ ಜನ್ರೇಷನ್ ಅದರಿಂದನೇ ಸ್ವಲ್ಪ ಹಾಳಾಗ್ತಾ ಇದೆ. ತುಂಬ ಒಳ್ಳೆ ಮಾತುಗಳನ್ನು ತಾವು ಆಡಿದ್ದೀರಾ. ತಾವು ಮಾತಾಡಬೇಕಾದ್ರೆ ನಮಗೆ ಅನ್ನಿಸ್ತಾ ಇದೆ ಇನ್ನೂ ಮುಂದೆ ತಗೊಂಡೋಗೋಣ ಅಂತ ಸಮಯ ಕಡಿಮೆ ಇರೋದ್ರಿಂದ ನಾವು ದಯವಿಟ್ಟು ಈ ಮಾತುಗಳನ್ನು ಇಲ್ಲಿಗೆ ನಿಲ್ಲಿಸಿ ನಮ್ಮ ವೀಕ್ಷಕರ ಪರವಾಗಿ ಮತ್ತು ನಮ್ಮ ಪೊಲಿಟಿಷಿಯನ್ಸ್ ಇಂಡಿಯಾ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಅರ್ಪಿಸುತ್ತೇವೆ. ವೀಕ್ಷಕರೇ, ತಾವು ಕೇಳಿದ್ದೀರಿ, ತಾವು ಇಲ್ಲಿವರೆಗೆ ನಮ್ಮ ಎದುರುಗಡೆ ಮಾತಾಡ್ತಾ ಇರತಕ್ಕಂತಹ ನಮ್ಮ ಎದುರುಗಡೆ ಮಾತಾಡ್ತಾ ಇರೋದಂತಹ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲ್ಲೂಕಿನ ವಾರ್ಡ್ ನಂಬರ್ 2ರಲ್ಲಿ ವಾಸವಾದಂತಹ ಕರ್ನಾಟಕ ಮುಸ್ಲಿಂ ಕೌನ್ಸಿಲ್ ಅಧ್ಯಕ್ಷರು, ತಾಲ್ಲೂಕು ಅಧ್ಯಕ್ಷರಾದ ಮತ್ತು JDS ಕಾರ್ಯಕರ್ತರಾದ ಶ್ರೀ ಮೊಹಮ್ಮದ್ ಸೋಫಿ ಅವರ ಮಾತುಗಳನ್ನು ತಾವು ಕೇಳಿದಿರಿ. ಇನ್ನಷ್ಟು ಇವರ ಬಗ್ಗೆ ಮಾಹಿತಿಗಳನ್ನು ತಾವು ಪಡೆಯಲು ಲಾಗ್ ಆನ್ ಮಾಡಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ.